ಇನ್ನು ಬಿಜೆಪಿಯವರಿಂದ ಶ್ರೀರಾಮನ ಹೆಸರನ್ನ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಮಾಜಿ ಸಚಿವ ಎಚ್ ಆಂಜನೇಯ ಕೂಡ ಕಿಡಿಕಾರಿದ್ದಾರೆ. ಇನ್ನೂ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿಲ್ಲ. ತರಾತುರಿಯಲ್ಲಿ ಚುನಾವಣಾ ಲಾಭಕ್ಕಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಶ್ರೀರಾಮನ ಪೂಜೆಗೂ ವಿರೋಧ ಇಲ್ಲ, ನಾವೆಲ್ಲ ಹಿಂದೂಗಳೇ. ಆದರೆ ಇನ್ನೂ ದೇವಸ್ಥಾನ ಪೂರ್ಣಗೊಂಡಿಲ್ಲ. ತರಾತುರಿಯಲ್ಲಿ ಇವರು ದೇವಸ್ಥಾನವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಬೇಕಾದ್ರೆ ನಾವು ಹೋಗ್ತೀವಿ. ಕಾರ್ಯಕ್ರಮ ಒಂದು ಪಕ್ಷದವರೇ ಸೀಮಿತವಾಗಿ ಮಾಡಿದ್ರೆ ಹೇಗೆ, ಅಂದ್ರೆ ಬಿಜೆಪಿಯವರೇ ಇದು ಅವ್ರದೇ ಪಕ್ಷದ ಕಾರ್ಯಕ್ರಮ ಅನ್ನೋ ರೀತಿಯಾಗಿ ಮಾಡಿದ್ರೆ ಹೇಗೆ, ಹೀಗಾಗಿ ನಮಗೆ ಇಷ್ಟ ಬಂದಾಗ ಹೋಗ್ತೀವಿ ಅಂತ ವಿಧಾನಸೌಧದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಓಟಿಗಾಗಿ ರಾಮನ ನಾಮವನ್ನು ಬಳಸ್ಕೊಳ್ತಿದ್ದಾರೆ. ಇನ್ನೂ ಪೂರ್ಣ ಆಗಿಲ್ಲ ದೇವಸ್ಥಾನ. ಪೂರ್ಣ ಆದಮೇಲೆ ಎಲೆಕ್ಷನ್ ಆದಮೇಲೆ ಮಾಡಬೇಕಾಗಿತ್ತು. ಅವರು ತಾರಾತುರಿಯಲ್ಲಿ ಮಾಡ್ತಿರೋ ಉದ್ದೇಶ ಏನಂತಂದರೆ, ರಾಮನ ಹೆಸರು ಹೇಳ್ಕೊಂಡು ನಾವು ಓಟ್ ಪಡಿಬೋದು, ರಾಮನ ಹೆಸರನ್ನ ನಾವು ಬಂಡವಾಳ ಮಾಡ್ಕೋಬೋದು, ಮಾರ್ಕೆಟಿಂಗ್ ಮಾಡ್ಕೋಬೋದು ಅನ್ನೋ ಒಂದು ದುರುದ್ದೇಶದಿಂದ ಬಿ ಜೆ ಪಿಯವ್ರು ಮಾಡ್ತಕ್ಕಂಥ ಆ ಪೂಜೆಗೆ ನಾವು ಹೋಗಲ್ಲ ಅಂತ ಹೇಳಿದ್ವಿ ಅಷ್ಟೇ. ನಾವೇನು ರಾಮನ ಪೂಜೆ ಮಾಡಲ್ಲ ಅಂತ ಹೇಳಿಲ್ಲ, ನಾವು ಹಿಂದೂಗಳು ಅಲ್ಲ ಅಂತ ನಾವೇನು ಹೇಳಿಲ್ಲ. ಅವರೇ ಹೇಳ್ತಾರೆ ಬೇಕಂತಲೇ. ಅವ್ರಿಗೆ ದುರ್ದೈವ ಅದು, ನಮಗೆ ಯಾಕೆ ದುರ್ದೈವ? ನಮಗೆ ಬೇಕಾದ ಹೋಗ್ತೀವಿ. ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಮ್ಮ ಇಷ್ಟ ಇದ್ರೆ ಹೋಗ್ತೀವಿ, ಇಲ್ದ್ರಿಲ್ಲ. ಏನು ದುರ್ದೈವ ಎಲ್ಲಿಂದ ಬಂತು? ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅಂತ ಹೇಳಿದವ, ರಾಮನ ಪೂಜೆ ಮಾಡಲ್ಲ ಅಂತ ಹೇಳಿದವ? ನೀವು ಯಾವ ರೀತಿ ರಾಮನನ್ನು ಈ ರಾಷ್ಟ್ರದಲ್ಲಿ ಬಿಂಬಿಸ್ತಾ ಇದ್ದೀರಿ ಅನ್ನೋದು ನಿಮಗೆ ಗೊತ್ತಿಲ್ಲ. ಅದು ರಾಮ ಏನು ಕೊಂಡ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಮಾಡ್ತಾಯಿದ್ದೀರಿ. ಅದರಿಂದ ಅದು ಓಟಿಗಾಗಿ ಮಾಡ್ತಾಯಿದ್ದೀರಿ. ಚುನಾವಣೆ ಬಂತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾಯಿದ್ದೀರಿ. ದೇವಸ್ಥಾನ ಪೂರ್ಣಗೊಂಡಿಲ್ಲ ಏನಿಲ್ಲ, ಎಲ್ಲನೂ ಕರಿಬೇಕು. ದೇಶದ ಇರೋ ಎಲ್ಲ ಜಾತಿ ಜನಾಂಗದವ್ರಿಗೆ ಇನ್ವಿಟೇಷನ್ ಇರಬೇಕು, ಮುಕ್ತವಾದಂಥ ವಾತಾವರಣ ಇರಬೇಕು, ಪಕ್ಷ ರಹಿತವಾಗಿರ್ತಕ್ಕಂಥದ್ದು ಇರಬೇಕು. ಒಂದು ಪಕ್ಷದವರೇ ಸೀಮಿತವಾಗಿ ಇಟ್ಕೊಂಡು ಮಾಡ್ತಕ್ಕಂಥ ಪೂಜೆಗೆ ಹೋಗಲ್ಲ ಅಂತ ತಟಸ್ಥರಾಗಿ ಇದ್ದೀವಿ ಅಷ್ಟೇ.